ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮೊನ್ನೆ ಬಳ್ಳಾರಿ ನಗರದ ವಿನಾಯಕ ನಗರ ಅಲ್ಲಿ ಒಂದು ಕ್ಷುಲ್ಲಕ ಕಾರಣಕ್ಕೆ ಒಂದು ಘಟನೆ ಆಯಿತು. ಆ ಘಟನೆಗೆ ಸಂಬಂಧಪಟ್ಟಂತೆ ಎರಡು ಕಡೆ ಪ್ರಕರಣ ಆಗಿದೆ. ನಮ್ಮ ಸಮಾಜದ ಕಡೆ ಅಟ್ರಾಸಿಟಿ ಕೇಸ್ ಆದರೂ ಸಹ ಇಲ್ಲಿವರೆಗೆ ಯಾವುದೇ ಆರೋಪಿಗಳನ್ನು ಬಂಧಿಸಿರುವುದಿಲ್ಲ. ನಾವು ಇಲ್ಲಿ ಪ್ರಮುಖವಾಗಿ ನಮ್ಮ ಸಮಾಜದ ಎಲ್ಲರೂ ಇಲ್ಲಿಗೆ ಬರಲ ಮೂಲ ಉದ್ದೇಶ ಏನಂದರೆ, ನಾವು ಜಗಳ ಆದ ತಕ್ಷಣ ಕಾನೂನು ಪರಿಧಿನಲ್ಲಿ ಆಗ್ತಕ್ಕಂಥ ಯಾವುದೇ ವಿಷಯಕ್ಕೆ ನಾವು ಮನ್ನಣೆ ಕೊಡ್ತೇವೆ. ಪರಿಧಿನಲ್ಲಿ ಆಗ್ತಕ್ಕಂಥದಕ್ಕೆ ಆಗಲಿ ಅಂತ ನಾವು ಸುಮ್ಮನೆ ಇದ್ವಿ. ಆದರೆ ಸುಮಾರು 2 ದಿನಗಳ ಹಿಂದೆ ಸವರ್ಣೀಯರು ಬಂದು SP ಮೇಡಮ್ ಅವರಿಗೆ ನಮ್ಮವ್ರನ್ನೆಲ್ಲ ಅರೆಸ್ಟ್ ಮಾಡ್ಬೇಕಂತ ಒಂದು ಸಂದೇಶ ರವಾನೆ ಮಾಡೋ ಮುಖಾಂತರ ಬಂದಿದ್ದು. ಅದಕ್ಕೆ ನಾವು ನಮ್ಮ ಸಮಾಜದ ಏನಿದ್ರೆ, ನಾವು ಯಾವುದೇ ಕಾರಣಕ್ಕೆ ಜಗಳಕ್ಕೆ ಹೋಗಲ್ಲ, ನಾವು ಜಗಳಕ್ಕೆ ಹೋಗಲ್ಲ. ಅದರ ಜೊತೆಗೆ ಕಾನೂನನ್ನು ಕೈಗೆ ತಗೊಳ್ತಕ್ಕಂಥ ವ್ಯಕ್ತಿಗಳು ನಾವಲ್ಲ. ಮುಂದಿನ ದಿನದಲ್ಲಿ ಬೇರೆ ಏನೇನಾದರೆ ಕಾನೂನು ನಾವು ಕೈ ತಗೊಳ್ಬಾರ್ದು ಅನ್ನೋ ಒಂದೇ ಉದ್ದೇಶ ಸುಮ್ಮನೆ ಇದೀವಿ. ಅವ್ನ ಅರೆಸ್ಟ್ ಮಾಡಬೇಕು. ನಮ್ಮ ಪ್ರತಿದಿನ ನಮ್ಮ ಯುವಕರಿಗೆ ಅಲ್ಲಿನ ಕೆಲವೊಬ್ಬ ಮುಖಂಡರು ತೊಂದರೆ ಕೊಡ್ತಾ ಇದ್ದಾರೆ. ನಿಮ್ಮನ್ನ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದರೆ, ಹಂಗೆ ಮಾಡ್ತೀವಿ ಅನ್ನೋದ್ರೆ ಅದಕ್ಕೆ ನಾವು ಆ ಶಬ್ದಕ್ಕೆ ಅನ್ವಯಿಸಲ್ಲ. ನಾವು ಅಂದ್ಕೊಂಡ್ರೆ ನಾವು ಏನನ್ನ ಮಾಡೋ ಶಕ್ತಿ ನಮ್ಮ ಸಮಾಜಕ್ಕಿದೆ. ನಮ್ಮ ಕಾನೂನು ಪರಿಧಿನಲ್ಲಿ ನಾವು ಜೀವನ ಮಾಡೋಕ್ಕೆ ರೆಡಿ ಇದ್ದೀವಿ. ಆ ನಿಟ್ಟಿನಲ್ಲಿ ಕಾನೂನಿಗೆ ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ನಾವು SP ಮೇಡಮ್ ಅವ್ರಿಗೆ ಒಂದು ಮೆಮೊರಾಂಡಮ್ ಕೊಟ್ಟಿವಿ. ಆ ನಿಟ್ಟಿನಲ್ಲಿ ನ್ಯಾಯ ಸಿಗಬೇಕಂತ ನಮ್ಮ ಬೇಡಿಕೆ. ವಾಲ್ಮೀಕಿ ಮಹಾಸಭಾ ಸಂಘಟನೆಗಳು, ಪದಾಧಿಕಾರಿಗಳು ಮತ್ತು ವಾಲ್ಮೀಕಿ ಸಮುದಾಯದ ಮುಖಂಡರುಗಳಾದ ನಾವುಗಳು ಈ ಮೂಲಕ ತಮ್ಮಲ್ಲಿ ಮನವಿ ಸಲ್ಲಿಸಿಕೊಳ್ಳುವುದೇನೆಂದರೆ, ದಿನಾಂಕ 10/4/2025 ರಾತ್ರಿ 9 ಗಂಟೆಯ ಸಮಯದಲ್ಲಿ ನಗರದ ಹೊಸಪೇಟೆ ರಸ್ತೆಯಲ್ಲಿನ ವಿನಾಯಕ ನಗರದ ಬ್ರದರ್ ಚಾಯ್ ಮತ್ತು ಬಿರಿಯಾನಿ ಹೋಟೆಲ್ನಲ್ಲಿ ಯಾವುದೇ ದುರುದ್ದೇಶವಿಲ್ಲದೆ ಹೋಟೆಲ್ ಮಾಲೀಕ ಅರುಣ್ ಕುಮಾರ್ ಮತ್ತು ಅದೇ ಪ್ರದೇಶದ ಗಣೇಶ್ ಇವರ ಮಧ್ಯೆ ಆಕಸ್ಮಿಕವಾಗಿ ಕ್ಷುಲ್ಲಕ ಕಾರಣಕ್ಕಾಗಿ ಗಲಾಟೆ ನಡೆದಿರುತ್ತದೆ. ಈ ಘಟನೆಗೆ ಸಂಬಂಧವಾಗಿ ಗಲಾಟೆಯಲ್ಲಿ ಗಾಯಗೊಂಡ ಶ್ರೀ ತೇಜ ಕೆ ತಂದೆ ಶ್ರೀ ಮೋಹನ್ ಕೆ ಇವರು ದಿನಾಂಕ 11/4/2022 ಮಧ್ಯಾಹ್ನ 2:30 ಗಂಟೆಗೆ ಬಳ್ಳಾರಿ ನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಗಣೇಶ್ ಮತ್ತು ಇತರೆ 6 ಜನರ ವಿರುದ್ಧ ದೂರನ್ನು ನೀಡಿರುತ್ತಾರೆ. ಈ ದಾರದ ಮೇಲೆ ವಿನಾಯಕ ನಗರ ಅದರಲ್ಲಿ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಮತ್ತು ಸವರ್ಣೀಯರಿಗೆ ಚೆಕಿಂಗ್ ಆಗಿ ಗಲಾಟೆ ನಡೆದುತ್ತಲ್ಲಿ ಕೇಸು ಮತ್ತು ಕೌಂಟರ್ ಕೇಸ್ ಆಗಿತ್ತು. ಅದರ ವಿರುದ್ಧ ಅವ್ರೇನು ಮಾಡಿದ್ರು, ಅವರೊಂದು ಕೇಸ್ ಕೊಟ್ಟಿದ್ರು, ನಾವೊಂದು ಕೌಂಟರ್ ಕೇಸ್ ಕೊಟ್ಟಿದ್ರು ನಮ್ಮ ಕಡೆಯಿಂದ. ಅದಾದ ಮೇಲೆ ತಾವೇನು ಮಾಡಿದ್ರು, ಅಪರಾಧಿಗಳು ಮತ್ತು ಈ ಥರ ಅನ್ಯಾಯ ಆಗಿದೆ ಅಂತಂದೇಳಿ ಹೋರಾಟ ಮಾಡಿಬಿಟ್ಟು ಮನವಿ ಪತ್ರ ಕೊಟ್ಟಿದ್ರು. ನಾವು ಸಹ ಏನು ಮಾಡಿದ್ವಿ, ನಮಗೆ ತೊಂದರೆ ಆಗಿದೆ, SC ಅಟ್ರಾಸಿಟಿ ಕಾಯ್ದೆ ಆ್ಯಕ್ಟ್ ಪ್ರಕಾರ FIR ಆದ ತಕ್ಷಣ ಆರೋಪಿಗಳನ್ನ ಬಂಧಿಸಬೇಕಾಗಿತ್ತು. ಅವ್ರನ್ನ ಬಂಧಿಸದ ಕಾರಣ ನಾವು ಕೂಡ SP ಮೇಡಮ್ ಅವರಿಗೆ ಮತ್ತು ಅಡಿಷನಲ್ SP ಅವರಿಗೆ ಈ ಎಲ್ಲ ನಮ್ಮ ಸಮಾಜದ ಬಾಂಧವರು ಮುಖಂಡರುಗಳು ಎಲ್ಲರೂ ಸೇರಿಬಿಟ್ಟು ಮನವಿ ಪತ್ರ ಸಲ್ಲಿಸೋಕ್ಕೆ ಇವತ್ತೆಲ್ಲ ಬಂದಿದ್ದೀವಿ. ಇದನ್ನು ನ್ಯಾಯ ರೀತಿಯಿಂದ ತನಿಖೆ ಮಾಡಿಬಿಟ್ಟು ಆರೋಪಿತರಿಗೆ ಶಿಕ್ಷೆ ಮಾಡಬೇಕಂತೇಳಿ ವಿನಂತಿ ಮಾಡ್ಕೊಂಡಿದ್ದೀವಿ. ಈ ಬಳ್ಳಾರಿ ಜಿಲ್ಲೆ ಎಲ್ಲ ಜನಾಂಗಕ್ಕೆ ಗೊತ್ತಿರತಕ್ಕಂಥ ವಿಚಾರ ಇತ್ತು. ಈಗಾಗಲೇ ಈಗ ಬಸಪ್ಪ ಅವರು ಹೇಳ್ದಂಗೆ ಈ ಅರುಣ್ ಕುಮಾರ್ ಎಂಬ ಹೋಟ್ಲಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಆಗಿತ್ತು. ಇದು ಕೋಮುವಾದ, ಅವರುವಾದ, ಜಾತಿವಾದ ಅಂತಕ್ಕಂಥದ್ದು ಏನಿಲ್ಲ. ನಮ್ಗೆ ಯಾರು ಏನು ವಿರುದ್ಧ ಅಲ್ಲ. ನಾವೆಲ್ಲರೂ ಅಣ್ಣ ತಮ್ಮರಿಂದಾಗಿ ಬಾಳ್ಬೇಕಂತೇಳಿ ಎಲ್ಲರ ಆಸೆ ಇದೆ. ನಾವು ಇವತ್ತೊಂದು ದಿವಸ ಅವರು SP ಸಾಹೇಬ್ರನ್ನ ಕಂಡು ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತೇಳಿ SP ಸಾಹೇಬ್ರಿಗೆ ಒಂದು ಮೆಮೊರಾಂಡಮ್ ಕೊಟ್ಟಿದ್ದರಿಂದ ಈಗ ನಾವು ಕೂಡ ನಮ್ಮದು ಬಲಿಷ್ಠವಾದಂಥ ಜನಸಂಖ್ಯೆ ಇದ್ದುಕೊಂಡು ಬಳ್ಳಾರಿ ಜಿಲ್ಲೆಯಲ್ಲಿ ಈಗ ನಮ್ಮ ಜನಾಂಗಕ್ಕೆ ಏನಾದರೂ ಅನ್ಯಾಯ ಆದರೆ ಕೂಡ ಅದು ಕಾನೂನು ರೀತಿಯಲ್ಲಿ ಅದು ನ್ಯಾಯ ಕೊಡಿಸಬೇಕು, ರಕ್ಷಣೆ ಕೊಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ನಾವು ಕೂಡ SP ಮೇಡಮ್ ಅವ್ರನ್ನ ಕಾಣಬೇಕಂತೇಳಿ ಇವತ್ತಿನ ದಿವಸ ಮೆಮೊರಾಂಡಮ್ ಕೊಟ್ಟಿದ್ವಿ. ಆ ಅಟ್ರಾಸಿಟಿ ಕೇಸಲ್ಲಿ 9 ಜನ ಇದ್ದಾರೆ. ಇಲ್ಲಿವರೆಗೆ ಯಾರನ್ನೇ ಅರೆಸ್ಟ್ ಮಾಡಿಲ್ಲ. ದಯಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಒಂದು ಮನವಿ ಪತ್ರವನ್ನು ಕೂಡ ನಾವು ಸಲ್ಲಿಸ್ಕೊಂಡಿದ್ವಿ. ಈ ಒಂದು ಮನವಿ ಪತ್ರಕ್ಕೆ ಅವರು ಸ್ಪಂದಿಸಿದ್ದಾರೆ ಸಾಹೇಬರು, ಅಡಿಷನಲ್ SP ಸಾಹೇಬರು. ಮುಂದೆ ಅವರು ಕಾನೂನು ಕ್ರಮ ತಗೊಂತೀವಿ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಕೂಡ ಆ ಪ್ರಾಂತದಲ್ಲಿ ಕೂಡ ಯಾವುದೇ ರೀತಿ ಘಟನೆಗಳು ಆಗಬಾರ್ದು, ಎಲ್ಲರೂ ಕೂಲಿ ಮಾಡಬೇಕು, ಶಾಂತಿಯನ್ನು ಕಾಪಾಡಬೇಕು ಅನ್ನೋ ಉದ್ದೇಶ ನಮಗಿದೆ. ಯಾರ ಜಾತಿ ವಿರುದ್ಧವಾಗಿ ನಾವೇನು ಹೋರಾಟ ಮಾಡ್ತಾ ಇಲ್ಲ. ಇದನ್ನು ಎಲ್ಲರೂ ತಿಳ್ಕೊಂಡು ಮುಂದೆ ಎಲ್ಲರೂ ಚೆನ್ನಾಗಿರ್ಬೇಕಂತ ನಮ್ಮ ಆಶೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.